ಕೇಳಿ. ವಾಟ್ ಡು ಎಕ್ಸಾಕ್ಟ್ಲಿ ಮೀನ್? ಉತ್ತರ ಪ್ರದೇಶಕ್ಕೊಬ್ಬ ಯೋಗಿ ಇದ್ದಾರೆ, ದೇವೇಂದ್ರ ಫಡ್ನವೀಸ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಈ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಣ್ಣಾಮಲೈ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಪವನ್ ಕಲ್ಯಾಣ್ ಇದ್ದಾರೆ. ಹಂಗೆ ಕರ್ನಾಟಕಕ್ಕೆ ಯತ್ನಾಳ್ ಆಗ್ಬೇಕು ಅಂತ ನನಗೊಂದು ಹೇಳ್ತೀನಿ. ಈಗ ಯತ್ನಾಳ್ರನ್ನ ಒಂದು ಹೇಳ್ತೀನಿ. ಯತ್ನಾಳ್ರನ್ನ ಇವತ್ತು ಈಗ ಯಾರನ್ನೊಬ್ರು ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್ ಅಂತಾರೆ, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್. ನೀವು ಲಿಂಗಾಯ್ ಸ್ಟ್ರಾಂಗ್ ಮ್ಯಾನ್, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಹಿಂದೂಗಳಿಗೆ ರೆಪ್ರೆಸೆಂಟ್ ಮಾಡಿ ನೀವು. ಅಲ್ಲಿ ಯತ್ನಾಳ್ ಪಂಚಮಸಾಲಿ ಹೋರಾಟದಲ್ಲಿ ಕೂತ್ಕೋತಾರಲ್ರಿ, ಉಪಜಾತಿ ಹೋರಾಟದಲ್ಲಿ. ಉಪಜಾತಿ ಅದು ಅವ್ರದ್ದು ಪಾಲಿಟಿಕ್ಸ್ ಬಗ್ಗೆ ನಾನು ಹೇಳೋಕ್ಕೋಲ್ಲ. ಈಗ ಅವರು ಆ ಹೋರಾಟದಲ್ಲಿ ಅವ್ರು ಭಾಗಿಯಾಗಲಿ. ಈಗ ಅವರದು ನಾಮ ಇಟ್ಕೊಂಡಿರ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ವಿಚಾರ ಹೋದಾಗ ಬರ್ತಾರೆ. ಹಾಗಾಗಿ ಆ ಸಮುದಾಯದಲ್ಲಿ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತಾಡುವ ವ್ಯಕ್ತಿ ಅಂತ ಜನ ಇವತ್ತು ಗುರುತಿಸ್ತಾ ಇದ್ದಾರೆ ಅವರನ್ನು. ಆಯಿತಾ? ಕರ್ನಾಟಕದ ವಿಚಾರ ಬಂದಾಗ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದುತ್ವನ ಇಟ್ಕೊಂಡು ಸತತವಾಗಿ ಮಹಾರಾಷ್ಟ್ರದಲ್ಲಿ 3ನೇ ಸರಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ 2ನೇ ಸರಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದರೆ ಕರ್ನಾಟಕ ಅವ್ರ ಎರಡೂ ಸ್ಟೇಟಿಗಿಂತ ಬೆಟರ್ ಇದು. ಯಾಕೆಂತಂದರೆ ನಮಗೆ 1960ಸಲ್ಲೇ ಸಂಘದ ಕಾರ್ಯಕರ್ತರುಗಳು ಅವತ್ತು ಅವರು ಪ್ರಾಮಾಣಿಕತೆಯಿಂದ ಯೋಗ್ಯತೆ ಆಧಾರದ ಮೇಲೆ ಗೆದ್ದು ಬಂದಂಥವ್ರು 83ನಲ್ಲೇ ಎ.ಕೆ. ಸುಬ್ಬಯ್ಯನವರು ಇದ್ದಂಥ ಸಮಯ 18 ಸೀಟ್ ಗೆದ್ದಿದ್ದ ಅಂಥ ಒಂದು ಊರು. ಇಲ್ಲಿ ಯಾಕೆ ನಾವು ಗೆಲ್ಲಕ್ಕಾಗಲ್ಲ? ಈ ಹಿಂದುತ್ವನ ಬೈಂಡಿಂಗ್ ಫೋರ್ಸ್ ಆಗಿ ಯಾಕೆ ಇಟ್ಕೊಳಕ್ಕೆ ಹೋಗಲ್ಲ? ಯಾಕೆ ಕರ್ನಾಟಕ ಪಾಲಿಟಿಕ್ಸಿಗೆ ಒಬ್ಬ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಬೇಕು? ಯಾಕೆ ಒಬ್ಬ ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಬೇಕು? ಯಾಕೆ ಇವ್ರಿಗೆ ಜಾತಿ ಬೇಕು? 33% ಇರುವಂಥ ಮರಾಠರ ಕಲೆ ಏನೂ ಮಾಡೋಕ್ಕಾಗಲಿಲ್ಲ? ಅವರನ್ನು ಕೂಡ ಹಿಂದೂಗಳಾಗಿ ಬರಲಿಲ್ವ? ಇವತ್ತು ನಾವೆಲ್ಲ ಓಡಿದ್ರೆ ನಾವು ಮುಗಿತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಯ್ತಲ್ವಾ? ಹಾಗಿರಬೇಕಾದ್ರೆ ಸಮುದಾಯವನ್ನು ಇಟ್ಕೊಂಡು ಒಂದೊಂದು ಜಾತಿಗಳನ್ನ ಇಟ್ಕೊಂಡು ಆ ಜಾತಿಯ ರೆಪ್ರೆಸೆಂಟೇಟಿವ್ಸ್ ನಾವು ಅಂತ ಹೇಳ್ಬಿಟ್ಟು ಟಾಪ್ ಪೋಸ್ಟನ್ನ ಕ್ಲೈಮ್ ಮಾಡುವಂಥ ಮನಸ್ಥಿತಿ ಯಾಕೆ? ನಾವೆಲ್ಲ ಹಿಂದೂಗಳೋಗೋಣ. ನಂದು ಹೋರಾಟ ಏನಿದ್ರು ಕೂಡ ಹಿಂದುತ್ವಕ್ಕೋಸ್ಕರ ಯಾವುದೋ ಊರೊಳಗಡೆ ಸಣ್ಣ ವಿಚಾರ ಆಯಿತು ಅಂದ್ರೂ ಅಲ್ಲಿಗೂ ಹೋಗ್ತೀನಿ. ಅಲ್ಟಿಮೇಟ್ಲಿ BJPಗೆ ಬೇಕಾಗಿರೋದು ಹಿಂದುತ್ವನೇ ಹೊರತು ಈ ಜಾತಿಗಳಲ್ಲ. ಇದು ಗೌಡ್ರ ಪಾರ್ಟಿನೂ ಹೋಗೋದು ಬೇಡ, ಲಿಂಗಾಯತರ ಪಾರ್ಟಿನೂ ಹೋಗೋದು ಬೇಡ, ಬ್ಯಾಕ್ವರ್ಡ್ ಪಾರ್ಟಿನೂ ಹೋಗೋದು ಬೇಡ, ಯಾವ ಪಾರ್ಟಿನೂ ಹೋಗೋದು ಬೇಡ. ಇದು ಸಮಸ್ತ ಹಿಂದೂಗಳ ಪಾರ್ಟಿ ಆಗಿರಬೇಕಿದೆ. ಇಲ್ಲಿ ಯಾರೇ ಬಂದು ಲೀಡರ್ಶಿಪ್ ಅವ್ರವ್ರ ಯೋಗ್ಯತೆ ಮೇಲೆ ಅವ್ರವ್ರ ಅದೃಷ್ಟ ಹಣೆ ಬರ ಎಲ್ಲ ಇರುತ್ತೆ. ಅದ್ರ ಮೇಲೆ ಅವರಿಗೆ ಸ್ಥಾನಮಾನಗಳು ಲಭಿಸ್ತವೆ. ಮೇಲ್ಗಡೆ ಪಾರ್ಟಿ ಟಾಪ್ ಬ್ರಾಸು ನೋಡ್ತಿರ್ತದೆ. ಆದರೆ ಪಾರ್ಟಿ ನಮ್ದು ಪಾರ್ಟಿ ಯಾರ್ದು ಕೂಡ ಜಾಗೀರ್ ಅವ್ರದ್ದು ಅದು ಅಂದರೆ ಅವ್ರದ್ದು ಏನು ಇನ್ಹೆರಿಟ್ ಮಾಡ್ಕೊಳ್ಳಲ್ಲ.